5 ಇಯರ್ಸಿಂದ ನನಗೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಬಟ್ ಈ ವೆರಿಕೋಸ್ ವೇನ್ ಕೆಲವೊಬ್ಬರನ್ನ ಕೇಳಿದಾಗ ನಮ್ಗೇನು ಪೇಯ್ನೇ ಕಾಣಿಸ್ಕೊಳ್ತಾ ಇಲ್ಲ, ಹಾಗಾಗಿ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ದೇ ಇರುವಂಥ ಸಾಕಷ್ಟು ಜನರನ್ನ ನೋಡ್ತೇವೆ. ಅಂದರೆ ಅದು ನೋವು ಬಂದರೆ ಮಾತ್ರನೇ ಟ್ರೀಟ್ಮೆಂಟ್ ತಗೊಳ್ಬೇಕಾ ಅಥವಾ ಅದು ಕಾಣಿಸ್ಕೊಂಡಾಗಲೇ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮನ? ಅಂದರೆ ಯಾಕೆ ಕೆಲವೊಬ್ಬರಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ಬರಲ್ಲಿ ನೋವು ಆಗೋದಿಲ್ಲ, ಇಷ್ಟೊಂದು ವರ್ಷದಿಂದ ನಮ್ಗೆ ಹಾಗೆ ಇದೆ, ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಯೂಶಲಿ ಏನು ಅಂದರೆ ವೆರಿಕೋಸ್ ವೇನ್ಸ್ ಬಂದಾಗ ಸೊ ಒಬ್ಬೊಬ್ಬರಿಗೆ ಇನಿಷಿಯಲ್ ಸ್ಟೇಜಲ್ಲೇ ಇದ್ದಾಗ ನೋವು ಅನ್ನೋದು ಕಾಣಲ್ಲ. ಸೊ ಅವ್ರಿಗೆ ಬರೀ ಊತ ಅನ್ನೋದು ಇರುತ್ತೆ. ಸೊ ಕೆಲವೊಮ್ಮೆ ಪೇಷಂಟ್ಸಲ್ಲಿ ಏನಾಗುತ್ತೆ, ಒಂದು ಊತ ಇದ್ದರೂ ನೋವು ಅನ್ನೋದು ಸಹ ಇರುತ್ತೆ. ಸೊ ಹಾಗಾಗಿ ಈ ನೋವಿಲ್ಲದೆ ಇರೋ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಏನೋ ಒಂದು ಊತ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಅಲ್ಲಿಗಲ್ಲೇ ಆ ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅವ್ರಿಗೆ ಆ ಗಂಟುಗಳು ಸಹ ಹೋಗೋದಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ನೆಗ್ಲೆಕ್ಟ್ ಮಾಡೋದು ಫಸ್ಟ್ ಬಿಡಬೇಕು. ಸೊ ಏನು ಅಂದರೆ, ಈಗ ಪೇಯ್ನ್ ಇದೆಯೋ ಇಲ್ವೋ, ಆ ಗಂಟುಗಳು ಏನಕ್ಕೆ ಬಂದಿದೆ ಅಂತ ನಾವು ಏನಕ್ಕೆ ಅಂತ ಒಂದು ಇದಕ್ಕೆ ಆದರೂ ಸೊ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ಮಾಡಲೇಬೇಕು. ಸೊ ಈ ಥರ ಒಂದು ನೆಗ್ಲಿಜೆನ್ಸಿಂದನೇ ತುಂಬ ಕಾಯಿಲೆ ಬರೋದು. ಸರ್, ಈಗ ಯಾವ ಏಜ್ ಗ್ರೂಪಲ್ಲಿ ನಾವು ವೆರಿಕೋಸ್ ವೇನ್ ಸಮಸ್ಯೆಯನ್ನು ನೋಡ್ತೀವಿ? ಅಂದರೆ ಈಗ ಸಣ್ಣ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುವಂತಹ ಒಂದು ಚಾನ್ಸಸ್ ಏನಾದರೂ ಇದೆಯಾ? ಸೊ ಯೂಶಲಿ ಆವಾಗ ಆಗಿನ ಕಾಲದಲ್ಲಿ ಇದು ಓಲ್ಡರ್ ಏಜ್ ಅಥವಾ ಒಂದು 40-35 ಮೇಲ್ಪಟ್ಟ ಒಂದು ವಯಸ್ಸಿನಲ್ಲಿ ಕಾಣಿಸ್ಕೋತಿತ್ತು. ಸೊ ಈಗ ಈ ಜನ್ರೇಷನಲ್ಲಿ ಏನಾಗಿದೆ ಅಂದರೆ, ಒಂದು ಲೈಫ್ ಸ್ಟೈಲ್ ಅನ್ನೋದು ಕಂಪ್ಲೀಟಾಗಿ ಅವರಿಗೆ ತಕ್ಕನ ಹಾಗೆ ಮಾಡಿಫಿಕೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೇನು ಅಂದರೆ 25 ಮೇಲ್ಪಟ್ಟ ವರ್ಷ ಯುವಕರಿಗೂ ಯುವತಿಯರಿಗೂ ಈ ಒಂದು ವೆರಿಕೋಸ್ ವೇನ್ ಕಾಣಿಸುತ್ತೆ. ಸೊ ಏನು ಅಂದರೆ, ಇದು ಬರಬಾರ್ದು ಅಂದರೆ ಏನು ಅಂದರೆ, ಒಂದು ಹೆಲ್ತಿ ಡಯಟ್, ಒಂದು ಕರೆಕ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಒಂದು ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಡಯಟ್ರಿ ಚೇಂಜಸ್ ಆಗಿರ್ಬೋದು, ಒಂದು ಒಬೆಸಿಟಿ ಅಥವಾ ಏನು ದೇಹದ ತೂಕ ಇದೆ ಇದೆಲ್ಲ ಕಡಿಮೆ ಮಾಡ್ಕೋಬಹುದು. ಸೊ ನಾನು ಆಗಲೇ ಹೇಳಿದಾಗೆ ಒಂದು ಫೈಬರ್ ರಿಚ್ ಡಯಟ್ ಆ್ಯಂಡ್ ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಿದಲ್ಲಿ ಈ ಒಂದು ವೆರಿಕೋಸ್ ವೇನ್ ಕಡಿಮೆ ಮಾಡೋ ಸಾಧ್ಯತೆ ತುಂಬ ಇದೆ. ಆ್ಯಂಡ್ ಇದರ ಜೊತೆ ನಾವು ಹೈಡ್ರೇಟ್ ಆಗಿರಬೇಕು. ಸೊ ನಾವು ಅಟ್ಲೀಸ್ಟ್ ಒಂದು 3-4 ಲೀಟರ್ ದಿನನಿತ್ಯ ನೀರು ಕುಡಿಯೋದು ಖಂಡಿತ ಇದನ್ನು ನಾವು ಶುರು ಮಾಡಲೇಬೇಕು. ಸೊ ಎಲ್ಲ ಕರೆಕ್ಟಾಗಿ ಮಾಡಿದ್ದಲ್ಲಿ ನಾವು ಈ ವೆರಿಕೋಸ್ ವೇನ್ ಅನ್ನೋದನ್ನ ದೂರ ಮಾಡ್ಬೋದು. ಇದರ ಜೊತೆ ಒಂದು ವ್ಯಾಯಾಮ, ಫಿಸಿಕಲ್ ಎಕ್ಸಸೈಸ್ ದಿನನಿತ್ಯ ಇದ್ದರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಹವನ್ನು ಚೆನ್ನಾಗೂ ಇಟ್ಕೋಬೋದು ಆ್ಯಂಡ್ ವೆರಿಕೋಸ್ ವೇನ ಸಹ ನಾವು ತಡೆಗಟ್ಟಬಹುದು. ಸರ್, ಈಗ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದರೆ ಈಗ ಸುಮಾರು ಜನ ಬೇರೆ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಅಥವಾ ವೆರಿಕೋಸ್ ವೇನ್ಗೆ ಸರ್ಜರಿ ಹೋಗಬೇಕು ಅಥವಾ ಬೇರೆ ಇನ್ಯಾವುದೋ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೋದು. ಆದರೆ ಹೋಮಿಯೋಪತಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಪೇಯ್ನ್ ಇರೋದಿಲ್ವಾ ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಎಷ್ಟು ತಿಂಗಳುಗಳ ಕಾಲ ತಗೊಳ್ಬೇಕಾಗುತ್ತೆ? ಜೊತೆಗೆ ಸಾಕಷ್ಟು ಜನರ ಒಂದು ಪ್ರಶ್ನೆ, ನಾವು ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಾದ್ಮೇಲೆ ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ ಅನ್ನೋವಂಥದ್ದು, ಇದ್ರ ಬಗ್ಗೆ ಏನನ್ನ ಹೇಳ್ತೀರಿ? ಸೊ ಯೂಶಲಿ ಹೋಮಿಯೋಪತಿ ಅಂತ ಬಂದಲ್ಲಿ ನಮ್ಮಲ್ಲಿ ಈಗ ನಾವು ವೆರಿಕೋಸ್ ವೇನ್ ಬಗ್ಗೆ ಮಾತಾಡ್ತಿದ್ದೀವಿ. ವೆರಿಕೋಸ್ ವೇನ್ ಅಲ್ಲದೇನೆ ನಮ್ಮ ಹೋಮಿಯೋಪತಿಯಲ್ಲಿ ಸ್ಕಿನ್ ಅಥವಾ ಇನ್ಫರ್ಟಿಲಿಟಿ ಏನಿದೆ ಇದಕ್ಕೆ ತುಂಬ ಒಂದು ಇಂಪಾರ್ಟೆನ್ಸಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮಲ್ಲಿ ಸ್ಕಿನ್ಗಾಗಲಿ, ವೆರಿಕೋಸ್ ವೇನ್ಗಾಗಲಿ, ತುಂಬ ಮಂಡಿ ನೋವಾಗಲಿ, ಇನ್ಫರ್ಟಿಲಿಟಿ ಆಗಲಿ ಎಲ್ಲ ಥರದ ಚಿಕಿತ್ಸೆಯನ್ನು ನಾವು ನಮ್ಮ ಸಂಜೀವಿನಿ ಹೋಮಿಯೋಪತಿಯಲ್ಲಿ ಕೊಡ್ತೀವಿ. ಸೊ ಇಲ್ಲಿ ನಾವು ಮೇಯ್ನಾಗಿ ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಸರ್ಜರಿ ಇಲ್ಲದೆ, ಯಾವುದೇ ಒಂದು ಪೇಯ್ನ್ ಕಿಲ್ಲರ್ ಮೆಡಿಕೇಷನ್ಸ್ ಇಲ್ಲದೆ, ಆ್ಯಂಟಿಬಯೋಟಿಕ್ಸ್ ಇಲ್ಲದೆ, ಕೇವಲ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸಿಂದ ಮಾತ್ರ ಕೊಡ್ತೇವೆ. ಸೊ ಇದರಲ್ಲಿ ಏನು ಅಂದರೆ, ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಸೊ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಕಾರಣ ನಾವೇನು ಅಂದರೆ, ಸೊ ಆದಷ್ಟು ಓಲ್ಡ್ ಏಜ್ ಪೀಪಲ್ ಮತ್ತು ಸಣ್ಣ ಮಕ್ಕಳು ತುಂಬ ಜನ ಹೋಮಿಯೋಪತಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಒಂದು ಸೈಡ್ ಎಫೆಕ್ಟ್ ಅನ್ನೋದೊಂದು ಇಲ್ಲದೆ ಕಾರಣ. ಆ್ಯಂಡ್ ತುಂಬ ಇನ್ನೊಂದೇನು ಅಂದರೆ, ನಮ್ಮಲ್ಲಿ ಒಂದು ಪೇಯ್ನ್ ಇದ್ದರೆ ಮಾತ್ರ ಬರಬೇಕು, ಇಲ್ಲ ಅಂದರೆ ಇಲ್ಲ ಅಂತಲ್ಲ. ಯಾವುದಾದರೂ ಒಂದು ಬಾಧಿತ ಕಾರಣ ಅವರಲ್ಲಿ ಇದ್ದರೆ ಆ ಒಂದು ಕಾರಣಕ್ಕೆ ಸೂಕ್ತವಾದ ಒಂದು ರೂಟ್ ಕಾಸನ್ನು ಫೈಂಡ್ ಮಾಡಿ ನಾವು ಸೂಕ್ತವಾದ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಅವರಿಗೆ ಪರಿಷ್ಕಾರವನ್ನು ಕೊಡ್ತೇವೆ.